ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಈ ಒಂದು ವ್ಲಾಗ್ ಬಂದು ನಾನು ಒಂದು ಮದುವೆಗೆ ಅಂತ ಹೋಗ್ಬೇಕಾಗಿತ್ತು. ಆ ಒಂದು ಮದುವೆದು ವ್ಲಾಗ್ ಇದು. ವ್ಲಾಗ್ ಯಾವ ತರ ಬಂದಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದು ನನ್ನ ಮೊದಲನೇ ಲಾಂಗ್ ಲಾಂಗ್ ಪ್ರೋಸೆಸ್ ಅಲ್ಲಿ ನಾನು ಬಸ್ಸಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡಿ ಹೋಗಿ ಬಂದಂತ ಮದುವೆ ಇದು. ಸೊ ಮದುವೆ ಹೇಗಿದೆ, ಮದುವೆಲಿ ನಾನೇನೇನೆಲ್ಲ ಮಾಡಿದೆ, ಮದುವೆಗೆ ಹೆಂಗೆಲ್ಲ ರೆಡಿ ಆದೆ, ಯಾವ ಥರ ಮದುವೆಗೆ ಹೋಗಿದ್ದೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮದುವೆಗೆ ಹೋಗೋ 2 ದಿನ ಮುಂಚೆನೇ ಮೆಹಂದಿ ಹಾಕಿಸ್ಕೊಂಡಿದ್ದೆ. 2 ಕೈಗೆ ನಾನೇ ಹಾಕೊಳಕ್ಕಾಗಲ್ವಲ್ಲ, ಸೊ 2 ಕೈಗೂ ಬೇರೆ ನಾನು ಮೆಹಂದಿ ಹಾಕಿಸ್ಕೊಂಡಿದ್ದೆ. ಈ ಒಂದು ಬಾಕ್ಸಲ್ಲಿ ಮೇಕಪ್ ಐಟಮ್ ಎಲ್ಲ ಇದೆ. ಮೇಕಪ್ ಐಟಮ್ನೆಲ್ಲ ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ. ಸ್ಟಿಕ್ಕರ್ಸು, ವ್ಯಾಸ್ಲಿನು, ಬ್ರಷಸ್ಸು, ಐಲೈನರು, ಐ ಶ್ಯಾಡೋ ಎಲ್ಲ ಪ್ರತಿಯೊಂದು ನಾನು ಇದೊಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೆ. ಈ ಒಂದು ಸೆಟ್ಟು ನನ್ನ ಹತ್ರ ಎಕ್ಸ್ಟ್ರಾ ಇತ್ತು. ಇದು ಏನಕ್ಕಾದ್ರೂ ಯೂಸ್ ಆಗಬಹುದು ಅಂದ್ಬಿಟ್ಟು ಈ ಒಂದು ಸೆಟ್ನ ನಾನು ಕ್ಯಾರಿ ಮಾಡಿದ್ದೆ. ಸೊ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಈ ಸೆಟ್ಟು ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೆ. ಫುಲ್ ಸೆಟ್ ಇತ್ತು ನನ್ನ ಹತ್ರ, ಯಾವುದು ಮಿಸ್ ಆಗಿರಲಿಲ್ಲ, ಎಲ್ಲ ಇತ್ತು. ಸೊ ಏನಕ್ಕಾದ್ರೂ ಯೂಸ್ ಆಗ್ಬೋದಲ್ಲ ಅಂತ ನಾನು ಇದನ್ನ ತಗೊಂಡು ಹೋದೆ. ಈ ಒಂದು ಬಾಕ್ಸಲ್ಲಿ ನಾನು ನೋಸ್ ಪಿನ್ ಇಟ್ಟಿದ್ದೀನಿ. ನೋಸ್ ಪಿನ್ ಏನಕ್ಕಾದ್ರೂ ಸ್ಯಾರಿ ಹಾಕೋಬೇಕಲ್ಲ, ಸ್ಯಾರಿಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ತಗೊಂಡಿದ್ದೆ. ಇದು ಬಂದು ಕುಂಕುಮ. ಈ ಕಲರ್ ಕುಂಕುಮ ಅಲ್ಲೆಲ್ಲೂ ಹುಡ್ಕಕ್ಕಾಗಲ್ವಲ್ಲ ಅಂದ್ಬಿಟ್ಟು ನಾನು ಇಲ್ಲಿಂದಾನೇ ತಗೊಂಡೋಗಿದ್ದೆ. ಒಂದು 2 ಜೊತೆ ಇಯರಿಂಗ್ಸ್ ತಗೊಂಡಿದ್ದೆ, ಪರ್ಫ್ಯೂಮ್ ತಗೊಂಡಿದ್ದೆ, ಪರ್ಫ್ಯೂಮ್ ಬೇಕಾಗುತ್ತಲ್ಲ ಅಂದ್ಬಿಟ್ಟು. ಸೊ ಇದೆಲ್ಲ ದಾರ ತಗೊಂಡಿದ್ದೆ, ಚೈನ್ಸ್ಗೆ ಚೈನ್ಸ್ ಏನಾದ್ರು ಕಟ್ಟಾದ್ರೆ ಯೂಸ್ ಆಗುತ್ತೆ ಅಂತ. ಸೊ ಇದೊಂದು ಜೊತೆ ಸೆಟ್ ತಗೊಂಡಿದ್ದೆ. ಸೊ ನನ್ನ ಒಂದು ಜ್ಯುವೆಲರಿ ಕಲೆಕ್ಷನ್ಸ್ ನಿಮಗೆ ಏನಾದರೂ ಬೇಕು ಅಂತ ಆದರೆ ನೀವು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಜ್ಯುವೆಲರಿ ಕಲೆಕ್ಷನ್ಸ್ನ ನಾನು ಮಾಡ್ತೀನಿ. ಸೊ ಇದು ಒಂದು ನಾನು ತಗೊಂಡಿದ್ದೆ. ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡು ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಇದು ಒಂದು ತಗೊಂಡಿದ್ದೆ. ಸ್ಯಾರಿ ಮ್ಯಾಚಿಂಗ್ ಆಗುತ್ತೆ, ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು ಅಂತ. ಮತ್ತು ಇದೊಂದು ನಾನು ನೆಕ್ ಚೈನು ಮೀಶೋದಲ್ಲಿ ರೀಸೆಂಟಾಗಿ ತಗೊಂಡಿದ್ದು. ಈ ಥರ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದ್ದಾವೆ. ಸೊ ಕಲೆಕ್ಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನನಗೂ ಆಸೆ ಇದೆ. ಸೊ ನಿಮಗೂ ನೋಡಬೇಕು ಅಂತ ಆಸೆ ಇತ್ತು ಅಂದರೆ ನೀವು ಕಮೆಂಟಲ್ಲಿ ತಪ್ಪದೆ ನನಗೆ ಕಮೆಂಟ್ ಮಾಡಿ ನಿಮ್ಮ ಯಾವುದೇ ಒಂದು ಒಪಿನಿಯನ್ ಇದ್ದರೂ ನನಗೆ ತಿಳಿಸ್ಬೋದು. ಮತ್ತು ಬ್ಯಾಂಗಲ್ಸ್ ಎಲ್ಲ ತಗೊಂಡಿದ್ದೆ. ನನಗೆ, ನನ್ನ ಮಗಳಿಗೆ ಮತ್ತು ನನ್ನ ಸೈಡ್ ಬ್ಯಾಂಗಲ್ಸು ಎಲ್ಲ ತಗೊಂಡಿದ್ದೆ. ಈ ಒಂದು ಬಾಕ್ಸಲ್ಲಿ ಕಾಟನ್ನು, ವಿಕ್ಸು ಮತ್ತು ಟ್ಯಾಬ್ಲೆಟ್ಸು ಎಲ್ಲ ಥರ ತಗೊಂಡಿದ್ದೆ. ಇದು ಎಲ್ಲ ನನ್ನ ಮಗಳು ಬಟ್ಟೆ. ಇದು ಆಲ್ ಓವರ್ ನನ್ನ ಮಗಳು ಬಟ್ಟೆ ಎಲ್ಲ ಒಂದು 4ರಿಂದ 5 ಜೊತೆ ತಗೊಂಡಿದ್ದೆ. ಗಲೀಜಾಗುತ್ತಲ್ಲ, ಮಕ್ಕಳು ಬಟ್ಟೆ ಅಂದಮೇಲೆ ಗಲೀಜಾಗುತ್ತಲ್ಲ ಅಂದ್ಬಿಟ್ಟು. ಚಳಿ ಇದೆಯಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡೋದಲ್ವಾ ಅಂತ 1ಕ್ಕೆ 2 ಬೆಡ್ಶೀಟ್ ತಗೊಂಡಿದ್ದೆ. ಒಟ್ಟು 3 ಬೆಡ್ಶೀಟ್ ತಗೊಂಡಿದ್ದೆ. ಇದೊಂದು ಜೊತೆ ಬಟ್ಟೆ ತಗೊಂಡೆ. ಮತ್ತು ಇನ್ನೊಂದು ಜೊತೆ ಫ್ರಾಕ್ ತಗೊಂಡಿದ್ದೆ. ಇದೇ ಆ ಫ್ರಾಕು. ಇದೊಂದು ಜೊತೆ ಫ್ರಾಕು, ಅದು ಮೇಲ್ಗಡೆ ವಾಶ್ ಕೋಟು ಹಾಕೊಂಡು ಫ್ರಾಕ್ ಹಾಕೊಳ್ಳೋದು. ಮತ್ತು ಶೂಸ್ ತಗೊಂಡಿದ್ದೆ ಅವ್ಳಿಗೊಂದು 2 ಜೊತೆ. ಇದು ಟೈಡು ನಾನು ಮೀಶೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು. ಕ್ವಾಲಿಟಿ ಸಖತ್ತಾಗಿದೆ. ನೀವು ಬೇಕು ಅಂದರೆ ಲಿಂಕನ್ನ ನಾನು ಮೆನ್ಷನ್ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ನಾನು ಮೆನ್ಷನ್ ಮಾಡ್ತೀನಿ, ನೀವು ತೊಗೋಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಈ ಒಂದು ಬ್ಲೌಸು ಚೆನ್ನಾಗಿ ನನಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನು. ಇದು ಅಷ್ಟೇ, ನಾನು ದಾರಿಗೆ ಹಾಕೊಳ್ಳೋಣ ಅಂತ ಈ ಬ್ಲೌಸ್ನ ನಾನು ಹೊಲ್ಸ್ಕೊಂಡಿದ್ದೀನಿ. ನನಗೆ ಈ ಬ್ಲೌಸು ಅಷ್ಟೇ ತುಂಬ ಫಿನಿಶಿಂಗ್ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ನಾನು ಹಾಕೊಂಡಾಗ. ನಾನು ದಪ್ಪ ಇದ್ದೀನಲ್ಲ, ದಪ್ಪ ಇರೋದಕ್ಕೂ ಬ್ಲೌಸ್ ಇರೋದಕ್ಕೂ ತುಂಬ ಚೆನ್ನಾಗಿ ಲುಕ್ ಆಗಿ ಕಾಣಿಸ್ತಿತ್ತು. ಇದು ಒಂದು ಜೊತೆ ಮದುವೆ ಮುಗಿದ್ಮೇಲೆ ಹಾಕೊಳ್ಳೋಕ್ಕೆ ಅಂತ ತಗೊಂಡಿದ್ದೀನಿ. ಸೊ ಬೆಳಗ್ಗೆನೇ ಎದ್ದು ಬಸ್ ಸ್ಟಾಪಿಗೆ ಹೋದ್ವಿ. ಮನೆ ಹತ್ರ ಇರೋ ಬಸ್ ಸ್ಟಾಪಿಗೆ ಹೋಗಿ ಬಸ್ ಹತ್ತೋಣ ಅಂತ ಹೋದ್ವಿ. ಸರಿ ಆಯಿತು ಅಂತ ಸಿಕ್ಕಾಪಟ್ಟೆ ರಶ್ ಇತ್ತು. ಸರಿ ಅಂದ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಹೋಗಿದ್ದು ನಾವು ಸ್ಯಾಟ್ಲೈಟ್. ನಮ್ಮ ಬಸ್ ಸಿಕ್ಕಿದ್ದೆ 9 ಗಂಟೆಗೆ.
ಅದು ಡೈರೆಕ್ಟ್ ಕೊಳ್ಳೇಗಾಲ ಬಸ್ ಸಿಗ್ಲಿಲ್ಲ ನಮಗೆ. ಕೊಳ್ಳೇಗಾಲ ಬಸ್ ತುಂಬ ರಶ್ ಇತ್ತು. ಸ್ಟ್ರೈಟಾಗಿ ನಾವು ಮೈಸೂರಿಗೆ ಹೋದ್ವಿ. ಮೈಸೂರಿಂದ ಕೊಳ್ಳೇಗಾಲಕ್ಕೆ ಇನ್ನೊಂದು ಬಸ್ ಹತ್ತಿದ್ವಿ. ಸೊ ಮೈಸೂರಲ್ಲಿ ಹೋಗಿ ವೇಟ್ ಮಾಡಿದ್ವಿ. ಒಂದು 20 ನಿಮಿಷ ಆಯಿತು. 20 ನಿಮಿಷ ಅರ್ಧ ಗಂಟೆ ಕಾಯ್ದ ಮೇಲೆ ಕೊಳ್ಳೇಗಾಲ ಬಸ್ ಸಿಕ್ತು ನಮಗೆ. ಸೊ ನಾನು ಯಾವತ್ತೂ ಮೈಸೂರಿಗೆ ಬಂದಿರಲಿಲ್ವಲ್ಲ, ಈ ಥರ ಎಲ್ಲ ಬಿಲ್ಡಿಂಗ್ಸು, ಈ ಥರ ಎಲ್ಲ ಸರ್ಕಲ್ಲು ಎಲ್ಲ ನೋಡಿ ತುಂಬ ಖುಷಿ ಆಯಿತು ನನಗೆ. ನಾನು ಫಸ್ಟ್ ಟೈಮ್ ಈ ಥರ ಜಾಗಗಳನ್ನೆಲ್ಲ ನೋಡಿದ್ದು. ಅದಕ್ಕೆ ನನಗೆ ತುಂಬಾನೇ ಖುಷಿ ಆಯಿತು. ಇದೆಲ್ಲ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನನಗೆ. ಮತ್ತೆ ಈ ಥರ ಒಂದು ನೇಚರ್‌ನ ನಾನು ನೋಡಿರ್ಲಿಲ್ಲ. ಅಂದ್ರೆ ತುಂಬ ರೇರು ನಾನು ನೋಡಿರೋದು. ಜಾಸ್ತಿ ಮನೇಲೇ ಇರೋ ಕಾರಣದಿಂದ ನಾನೆಲ್ಲೂ ಆಚೆ ಹೋಗಲ್ವಲ್ಲ. ಅಷ್ಟಾಗಿ ನಾನು ಈ ಥರ ಎಲ್ಲ ಹೊಲ, ಗದ್ದೆ, ಕೆರೆ, ಕಟ್ಟೆ, ಬಾವಿ ಇವೆಲ್ಲ ಯಾವ್ದೂ ನೋಡಲ್ಲ. ಸೊ ಈ ಥರ ಯಾವಾಗೋ ಒಂದ್ಸಲಿ ನೋಡಿದಾಗ ತುಂಬ ಇಷ್ಟ ಆಗುತ್ತಲ್ವಾ. ತುಂಬ ಸಾವಯವ ಬಿಟ್ಟಿತ್ತು. ಅದನ್ನ ನೋಡೋಕ್ಕೆ ಖುಷಿ ಆಗ್ತಿತ್ತು. ಸೊ ಮದುವೆ ಮನೆಗೆ ಬಂದ್ವಿ. ಮದುವೆ ಮನೆಗೆ ಬರೋ ಅಷ್ಟರಲ್ಲಿ ನೈಟು 8:30 ಆಗಿತ್ತು. ಮದುವೆ ಮನೆ ಇದು. ಅವರು ಸ್ವಲ್ಪ ಅಷ್ಟು ಸೊ ಹೆಣ್ಣು ಗಂಡು ಜೋಡಿ ಚೆನ್ನಾಗಿತ್ತು. ಮದುವೆ ಹೆಣ್ಣು ಗಂಡು ಶಾಸ್ತ್ರ ಮಾಡ್ತಾ ಇದ್ರು. ಶಾಸ್ತ್ರ ಮುಗೀತು. ಇದು ಮಾರನೇ ದಿನದ ವ್ಲಾಗು ಇದು. ಸೊ ಅವರು ಪಾರ್ಲರ್ ಅವ್ರಿಗೆ ಯಾರಿಗೂ ಹೇಳಿರ್ಲಿಲ್ಲ. ಸೊ ನಾನು ಅಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ನಾನೇ ಬರ್ತೀನಿ, ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ತೀನಿ, ನನ್ನ ಕೈಲಾಗೋವಷ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಅದರಿಂದ ಅವರು ಏನೇನು ಬೇಕು ಅಂತ ಹೇಳಿದ್ದೆ ಅದೆಲ್ಲ ತಗೊಂಡಿದ್ರು. ಸೊ ನಾನು ಹೈಲೈಟಾಗಿ ಏನು ಮೇಕಪ್ ಮಾಡಕ್ಕೆ ಹೋಗಲಿಲ್ಲ. ಲೈಟ್ ವೆಯ್ಟಾಗಿ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಮಾಡಿದ್ದೀನಿ. ಸೊ ಏನಾದರೂ ನಿಮಗೆ ತಪ್ಪಾಗಿ ಕಾಣಿಸ್ತಾ ಇದ್ರೆ ದಯವಿಟ್ಟು ಮೆನ್ಷನ್ ಮಾಡಿ ನನಗೆ ಹೇಳಿ. ನಾನು ಅದನ್ನ ಕರೆಕ್ಟ್ ಮಾಡ್ಕೋತೀನಿ. ನಿಮಗೆ ಯಾವ ಥರ ಅನ್ನಿಸ್ತು ಮೇಕಪ್ಪು ಅಂತ ಹೇಳಿ. ಸೊ ನನಗಂತೂ ಅತಿ ಓವರ್ ಅಂತ ನನಗೇನು ಅನಿಸ್ಲಿಲ್ಲ. ಲೈಟ್ ವೆಯ್ಟಾಗಿ ಇತ್ತು. ಸೊ ಅವರು ಐಬ್ರೋ ಮಾಡಿಸಿರ್ಲಿಲ್ಲ. ಟೈಮ್ ಇರಲಿಲ್ಲ ಅಂತ. ಆ ಐಬ್ರೋನ ಹಾಗೆ ನಾನು ಶೇಪ್ ಕೊಟ್ಟು ಫಿಲ್ ಮಾಡಿದ್ದೆ. ಸೊ ಹೀಗಿತ್ತು ಮದುವೆ. ಮದುವೆ ತುಂಬ ಚೆನ್ನಾಗಾಯಿತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಇಷ್ಟು ದಿನ ನನ್ನ ವೀಡಿಯೋಸು